ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮಾಳ್ವಿಕಾ ಮಾಳ್ವಿಕಾ ಯಾ ಸಿದ್ಧಾರ್ಥ್, ಮತ್ತೆ ನಿಮ್ಮ ಫ್ರೆಂಡ್ಸ್ ಹೇಗಿದ್ದಾರೆ? ಏನಿತ್ತು? ಮಾ ಭಯ ಪಡಿಸ್ಬಿಡ್ತೀಯ? ಏಯ್, ಭಯ ಪಡೋ ಥರ ಇದ್ದೀನ ನಾನು? ಹಾಗೇನಲ್ಲ ಅಮ್ಮ, ಅತ್ತೆ ಎಲ್ಲೋ ಹೋಗ್ತಿದ್ರು, ಎಲ್ಲಿ ಅಂತ ತಿಳ್ಕೊಳಕ್ ಹೋಗ್ತಿದ್ದೆ ಅಷ್ಟೇ. ಅವ್ರಿಗೇನೋ ಕೆಲಸ ಇರತ್ತೆ ಕಣೋ. ನೀನು ಈ ಜೇಮ್ಸ್ ಬಾಂಡ್ ಮಾಡೋ ಕೆಲಸ ಬಿಟ್ಬಿಟ್ಟು ಬಾ ನನ್ನ ಜೊತೆಗೆ ಬಾ. ಅಮ್ಮ, ನಾನು ಎಲ್ಲೂ ಬರ್ತಿಲ್ಲ, ಅರ್ಥ ಮಾಡ್ಕೊ. ಏಯ್, ಅಮ್ಮ, ನಾನು ಜ್ಯುವೆಲ್ಸ್ ತಂದಿದ್ದೀನಿ, ಅದನ್ನ ತೋರಿಸ್ಬೇಕು. ಬಾ ನೀ ನನ್ನ ಜೊತೆಗೆ. ಅಮ್ಮ, ನಿಂಗೆ ಅರ್ಥ ಆಗ್ತಿಲ್ಲ. ಸುಮ್ಮನೆ ಬಾರೋ ಬಾ. ನಿನ್ನ ಬೇಜವಾಬ್ದಾರಿತನನೇ ನಿನಗೆ ಮುಳುವಾಗ್ತಿದೆ. ಅಮ್ಮ, ಹೌದು, ನಿನ್ ಗಂಡನ ಮೇಲಿರೋ ಹಿಡಿತ ಸಡಿಲ ಆಗ್ತಿದೆ. ನಾವು ಈ ಹಂತ ತಲುಪೋದಕ್ಕೆ ಇಷ್ಟು ವರ್ಷ ಆಗಿದೆ. ಎಂತೆಂಥವ್ರೋ ನಮ್ಮ ಬಲೆಗೆ ಬಿದ್ದಿದ್ದಾರೆ. ಭವಿಷ್ಯ ಏನಾಗ್ಬೇಕು ಅಂತ ನಾವೇ ಬರೆದಿಟ್ಟಿದೀವಿ. ಆದ್ರೆ ನೀನ್ ಮಾಡೋ ಒಂದೇ ಒಂದು ಸಣ್ಣ ತಪ್ಪಿನಿಂದ ಇಷ್ಟು ವರ್ಷದ ಶ್ರಮ ಪೂರ್ತಿ ಮಣ್ಪಾಲಾಗಬಹುದು. ನೆನಪಿರ್ಲಿ, ಜಗನ್ನಾಥ್ ಒಂದು ಬೊಂಬೆ ಅಷ್ಟೇ, ಆ ಕುಟುಂಬದ ದುರ್ಬಲ ವ್ಯಕ್ತಿ. ನಿನಗೆ ಅವನನ್ನೇ ಹಿಡಿತದಲ್ಲಿ ಇಟ್ಕೊಳ್ಳೋದಕ್ಕಾಗ್ತಿಲ್ಲ ಅಂದ್ರೆ ಇನ್ನು ಅಂಬಿಕಾ ಶಕ್ತಿನ ಹೇಗೆ ನಿಯಂತ್ರಣದಲ್ಲಿ ಇಡ್ತೀಯ? ಎಲ್ಲನೂ ಸರಿ ಹೋಗಬೇಕು ತಕ್ಷಣ. ಆಯ್ತಮ್ಮ, ಇವತ್ ರಾತ್ರಿನ ನಾನೆಲ್ಲ ಸರಿ ಮಾಡ್ತೀನಿ. ನಮ್ಮ ಶಕ್ತಿನ ಮತ್ತಷ್ಟು ಗಟ್ಟಿ ಮಾಡ್ಕೊಳ್ಬೇಕು. ಯಾವ ಶಕ್ತಿನೂ ನಮ್ಮನ್ನ ತಡೆಯೋದಕ್ ಬಿಡಬಾರ್ದು. ಇಷ್ಟನ್ನ ಸಾಧಿಸೋಕೆ ನಾವು ತುಂಬಾ ತ್ಯಾಗ ಮಾಡಿದೀವಿ, ವ್ಯರ್ಥ ಆಗಬಾರ್ದು. ರೂಮ್ ಪಟ್ ಸ್ವಾ. ರೂಮ್ ರಾಮ್ ಪಟ್ ಸ್ವಾ. ಅಯ್ಯೋ ಅಮ್ಮ, ಅಯ್ಯೋ ಬಾ. ಅಯ್ಯೋ ಅಯ್ಯೋ ಅಪ್ಪ, ಅಪ್ಪ, ಏನಾಗಿದೆ ಅಪ್ಪ? ಇಲ್ಲಿ ನೋಡಿ. ಯಾರು ನೀನು? ನಾನ್ ಶಾನ್ವಿ, ನಿಮ್ ಮಗಳು ಶಾನ್ವಿ. ಶಾನ್ವಿ ಹೌದಲ್ವಾ? ನನ್ನ ಮಗಳು ಶಾನ್ವಿ ಗೊತ್ತೇ ಆಗ್ಲಿಲ್ಲಮ್ಮ.
ಯಾಕೆ ಹೇಳ್ತಿದ್ದೀರಪ್ಪ? ಏನಾಯ್ತು? ಏನಾಯ್ತು ಅಂತಲೇ ಗೊತ್ತಾಗ್ತಿಲ್ಲ. ಒಂದು ಕ್ಷಣ ಎಲ್ಲ ಮರ್ತೋಗಿತ್ತು. ಅಯ್ಯೋ, ನನಗೆ ಸ್ವಲ್ಪ ರೆಸ್ಟ್ ಬೇಕಮ್ಮ. ಸರಿ ಬನ್ನಿ, ನಾನು ಕರ್ಕೊಂಡು ಹೋಗ್ತೀನಿ. ಆದರೂ ನಾನೇನೋ ಮುಖ್ಯವಾಗಿರೋದನ್ನೇ ಮರ್ತಿದ್ದೀನಿ ಅನ್ನಿಸ್ತಿದೆ. ಅದು ಏನು ಅಂತಲೇ ಗೊತ್ತಾಗ್ತಿಲ್ವಲ್ಲ. ಜಗನ್ನಾಥ್ಗೆ ನೆನಪಿನ ಶಕ್ತಿನ ಸಂಪೂರ್ಣವಾಗಿ ಬಂಧಿಸಿದ್ದೀನಿ. ಇನ್ಯಾವತ್ತೂ ಅವ್ರಿಗೆ ದಾಕ್ಷಾಯಿಣಿ ನೆನಪಾಗೋದಿಲ್ಲ. ಅವ್ರ ಪಾಲ್ಗೆ ದಾಕ್ಷಾಯಿಣಿ ಇನ್ನು ಮುಂದೆ ಅಪರಿಚಿತೆ ಅಷ್ಟೇ. ಯಾರು ನೀವು? ಏಯ್, ನಮ್ಮ ಕೈಯಿಂದ ಅಷ್ಟು ಸುಲಭವಾಗಿ ತಪ್ಪಿಸ್ಕೊಳಕ್ಕಾಗಲ್ಲ. ಏಯ್, ಹಾಕ್ರೋ ಶಟರ್ನ. ಹತ್ರ ಬರ್ಬೇಡಿ, ಬರ್ಬೇಡಿ ಅಂದೆ. ನೋಡೋ, ನಿನ್ನಿಂದಾಗಿರೋ ತಪ್ಪನ್ನ ನೀನ್ ಮರ್ತಿರ್ಬೋದು, ಆದ್ರೆ ನಾವು ಮರ್ತಿಲ್ಲ. ನಿನ್ನಿಂದಾಗಿರೋ ಅನಾಹುತಗಳು ಒಂದಾ ಎರಡಾ? ಈಗ ನೀನೇ ನಮ್ ಕೈ ಸಿಕ್ ಬಿದ್ದಿದ್ಯಾ. ನಾವು ಕೊಡೋ ಶಿಕ್ಷಣ ನೀನು ಅನುಭವಿಸ್ಲೇಬೇಕು. ಇವತ್ತು ದುರ್ಗಂಗೆ ನನ್ನ ಬಗ್ಗೆ ಗೊತ್ತಾದ್ರೂ ಪರವಾಗಿಲ್ಲ, ನಾನು ಅವಳನ್ನ ಕಾಪಾಡಲೇಬೇಕು. ಅವಳೇನಾದ್ರೂ ಇವ್ರ ಕೈಗೆ ಸಿಕ್ಕಾಕೊಂಡ್ರೆ ತುಂಬಾ ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ಏಯ್, ಹಿಡ್ಕೊಳ್ರ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.